ಇದು ಹಾಸನದ ಸ್ಥಿತಿ. ಆದರೆ ಮಡಿಕೇರಿಯಲ್ಲೂ ಸ್ಥಿತಿ ಭಿನ್ನವಾಗಿಲ್ಲ. ವಿಪರೀತವಾಗಿ ಮಳೆ ಇಲ್ಲೂ ಕೂಡ ಆಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರಿತಾ ಇದೆ. ಶನಿವಾರ ಸಂತೆ ಮಾರ್ಗದಲ್ಲಿ ಬೃಹತ್ ಮರವೊಂದು ಧರಾಶಾಹಿ ಆಗಿದೆ. ಮರ ಬಿದ್ದ ಪರಿಣಾಮ ರಸ್ತೆ ಸಂಪರ್ಕ ಇದೆಯಲ್ಲ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ತಾತ್ಕಾಲಿಕವಾಗಿ ರಸ್ತೆಯಲ್ಲಿ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಮುಳ್ಳೂರು ಗ್ರಾಮದ ಬಳಿ ಸಂಚಾರ ಬಂದಾಗಿರೋದ್ರ ಡೀಟೇಲ್ಸು. ಮತ್ತೊಂದು ಕಡೆಗೆ ವಿದ್ಯುತ್ ಕಂಬ ಮನೆ ಮೇಲೆ ಬಿದ್ದ ಪರಿಣಾಮ ಮನೆ ಜಖಮ್ಮಾಗಿದೆ. ಭಾಗಶಃ ಹಾನಿಗೆ ಒಳಗಾಗಿದೆ. ಇದು ಮಡಿಕೇರಿ ತಾಲೂಕಿನ ಹೆರವನಾಡು ಗ್ರಾಮದಲ್ಲಾಗಿರೋದು. 2 ಪ್ರತ್ಯೇಕ ಪ್ರಕರಣಗಳು ಕೊಡಗಿನಿಂದ ರಿಪೋರ್ಟ್ ಆಗ್ತಾ ಇರೋದು. ಒಂದು, ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದೆ, ಸೊ ಸಂಚಾರ ಸಾಧ್ಯ ಆಗ್ತಾ ಇಲ್ಲ. ಈ ಮರವನ್ನು ತೆರವುಗೊಳಿಸೋದಕ್ಕೆ ಸುಮಾರು ಸಮಯ ಬೇಕಾಗುತ್ತೆ, ಯಾಕಂದರೆ ಚಿಕ್ಕ ಪುಟ್ಟ ಮರ ಅಲ್ಲ ಬಿದ್ದಿರೋದು, ದೊಡ್ಡ ಮರ. ಇನ್ನೊಂದು ಕಡೆಗೆ ಭಾಗಶಃ ಮನೆಗೆ ಹಾನಿಯಾಗಿರುವಂತಹ ದೃಶ್ಯ. ಕರೆಂಟ್ ಕಂಬ ಬಿದ್ದ ಕಾರಣಕ್ಕೋಸ್ಕರ ಈಗಾಗಲೇ ಮರ ತೆರವು ಮಾಡೋದಕ್ಕೆ ಅಂತ ಕಾರ್ಯಾಚರಣೆಗೆ ಅಂತ ಸಿಬ್ಬಂದಿಗಳು ಫೀಲ್ಡ್ಗೆ ಇಳಿದಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಬಟ್ ವಿಪರೀತವಾಗಿ ಇನ್ಕನ್ವೀನಿಯನ್ಸ್ ಉಂಟಾಗಿದೆ ಸ್ಥಳೀಯರಿಗೆ. ಜನಜೀವನ ಅಸ್ತವ್ಯಸ್ತ ಆಗಿದೆ ಕೊಡಗು ಭಾಗದಲ್ಲೂ ಕೂಡ. ಈ ಬಾರಿ ಮುಂಗಾರು ಮಳೆ ಆರಂಭ ಆಗಿದ್ದು ಕೂಡ ಎಕ್ಸ್ಪೆಕ್ಟೆಡ್ ವೀಕ್ಗಿಂತ 2 ವೀಕ್ ಮುಂಚೆನೆ. ಈಗಲೂ ಕೂಡ ಮಳೆ ಬಿಟ್ಟು ಬಿಡದೆ ಕಾಡ್ತಾ ಇದೆ.